ಹಲೋ ಫ್ರೆಂಡ್ಸ್, ತಿಂಡಿ ಆಯಿತಾ? ತಿಂದು ಆಯಿತು ಫ್ರೆಂಡ್ಸ್. ಈಗ ಸ್ವಲ್ಪ ಗಾಡಿ ವಾಶ್ ಮಾಡೋಣ ಅಂತ ಬಂದಿದ್ದೀನಿ. ಗಾಡಿಗೆ ನೀರು ಹಾಕೊಂಡು ಪೂಜೆ ಮಾಡಿಬಿಟ್ಟು ಬಾಡಿಗೆ ಹೊರಡೋಣ ಬನ್ನಿ. ಬಾಡಿಗೆ ಇವತ್ತು ಎಲ್ಲಿಗೆ ಅಂದರೆ ಹೊಸಕೋಟೆ ಹತ್ರ ಹಿಂದೆ ಸ್ವಲ್ಪ ರೈಟ್ ತಗೊಂಡ್ರೆ ವೈಟ್ ಫೀಲ್ಡ್ ರೋಡ್ ಬರುತ್ತೆ. ಅಲ್ಲಿ ಒಂದು ಕಂಪ್ನಿ ಇದೆ, ಅಲ್ಲಿಗೆ ಹೋಗಬೇಕು. ಏನು ರೋಡು ಅಂದರೆ ಪ್ಯಾನಲ್ ರೋಡ್ ಮಾಡಬೇಕಾದ್ರೆ ತೋರಿಸ್ತೀನಿ ಬನ್ನಿ. ಈಗ ದಿನನಿತ್ಯ ನಾವು ಮಾಮೂಲಿ ಹಿಂಗೆ ಪೂಜೆ ಮಾಡ್ತೀವಿ, ಆ ಥರ ಪೂಜೆ ಸ್ಟಾರ್ಟ್ ಮಾಡ್ತೀನಿ. ಗಾಡಿ ಬಂದಮೇಲೆ ಪೂಜೆ ಅಂತ ಮಾಡಲೇಬೇಕು. ಫಸ್ಟ್ ಸ್ಟಾರ್ಟಿಂಗ್ ಮಾಡಿ ಕುಂಕುಮ ಹಾಕ್ಕೊತೀನಿ. ಅಲ್ಲಿಂದ ಗಂಟೆಗೆ ಹೆಸರು ಸ್ಟಾರ್ಟ್ ಮಾಡ್ತೀನಿ. ದೇವರಿಗೆ ಗಂಟೆ ಹಸ್ಬೇಕು. ಹೂವೆಲ್ಲ ಆಲ್ರೆಡಿ ಮುಡಿಸಿದ್ದೀನಿ. ಬನ್ನಿ ಫ್ರೆಂಡ್ಸ್, ಪೂಜೆ ಮಾಡೋಣ. ಸಾಯಿಬಾಬಾ, ಆಂಜನೇಯ, ನಡಮದೇಶ್ವರ, ನಾಗಮಲೇಶ್ವರ, ಮನೆದವರು ಮಹೇಶ್ವರ, ವಿಘ್ನೇಶ್ವರ, ಉಗ್ರೇಶ್ವರ, ಕಾಪಾಡ್ತೀನಿ. ವಿಘ್ನೇಶ್ವರ, ಆಂಜನೇಯ, ಧರ್ಮ ಸಾಮಂಜನ, ಸುರೇಶ್, ಸಿಗಂದೂರು, ಚೌಡೇಶ್ವರಿ, ಆಂಜನೇಯ, ಕರೆದಿರಬೇಕು, ಬಳಿದರು ಮತ್ತು ಮತ್ತು ಆಂಜನೇಯ ಗಂಟೆ ಸ್ವಾಮಿ, ಆಂಜನೇಯ, ಸ್ವಾಮಿ, ಸ್ವಾಮಿ, ಹರಿನಾರಾಯಣ, ಜೀವನ, ಪಾದಕ್ಕೆ ನೋಡಿ ಫ್ರೆಂಡ್ಸ್, ಗಂಧಕಡ್ಡಿ ತಗ್ಲಾಕೋದು ಇದು. ಗಂಧಕಡ್ಡಿ ತಗ್ಲಾಕೋದಕ್ಕೆ ಈ ಥರ ಮಡಿಕೊಂಡಿದ್ದೀನಿ. ಯಾಕೆಂದರೆ ಗಾಡಿ ಒಳಗಡೆ ಕಿಡಿ ಬೀಳಬಾರ್ದು, ಅದಕ್ಕೋಸ್ಕರ ಇದನ್ನು ತಂದಿರೋದು. ಇದು ಎಲ್ಲಿಂದ ತಂದಿರೋದು ಅಂದರೆ ಮೈಸೂರಿಂದ. ಒಂದು ಟೈಮು ಅರಮನೆ ನೋಡೋಕೆ ಹೋಗಿದ್ದು, ಅರಮನೆ ಹತ್ರ ತಂದಿದ್ದು. ಚೆನ್ನಾಗಿದೆ. ಗಂಧಕಡ್ಡಿ ತಗ್ಲಾಕೋದಕ್ಕೆ ಇದಕ್ಕೆಲ್ಲ ಚೆನ್ನಾಗಿದೆ. ಅದ್ರ ಪಾಡಿಗೆ ಅದೀಗ ಉರಿಯುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ಗಾಡಿ ಸ್ಟಾರ್ಟ್ ಮಾಡೋಣ. ಪೂಜೆ ಎಲ್ಲ ಆಯಿತು. ಹೂವು ಹಾಕಿದ್ದೀನಿ ಅಂತ ಹೇಳೋದನ್ನ ತೋರಿಸ್ತೀನಿ ಬನ್ನಿ. ಏನು ಹೂವು ಹಾಕಿದ್ದೀನಿ ಅಂತ. ಸಿಂಪಲ್ಲಾಗಿ, ಜಾಸ್ತಿ ನಾನು ಇದು ಮಾಡೋಕ್ಕೋಗಲ್ಲ, ಸಿಂಪಲ್ಲಾಗಿ ಹಾಕೋದು ಹೂವು ಎಲ್ಲ ಬನ್ನಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ಏನು ಎಲೆ ಅಂದರೆ ಕಾಮಕಸ್ತೂರಿ ಇದಿದೆ ಗೊತ್ತಾ, ಅದರದ್ದು ದೇವ್ರಿಗೆ ತುಂಬ ಪ್ರಿಯ. ಮತ್ತು ಇವೆ ಹೂವುಗಳು ಇಷ್ಟೇ ನಾನು ಹಾಕೋದು ಹೂವು. ಮಾಮೂಲಿ ಇದು ನಮ್ಮ ಗಾಡೀಲಿ ಡೈಲಿ ಇರುತ್ತೆ. ಇಲ್ಲಿ ಗಂಧಕಡ್ಡಿ ಹಸಿದ್ದೀನಿ ನೋಡಿ, ಇಲ್ಲೇ ಇದು ಹಸಿರೋದು ಅದರ ಜಾಗ, ಅದೇ ಪ್ಲೇಸ್. ಮತ್ತು ಇದು ತಿರುಗ್ತಾಯ್ತಲ್ಲ, ಇದು ಮತ್ತು ಅದು ಗಂಧಕಡ್ಡಿ ಹಸೋದು ಎರಡೂ ಮೈಸೂರಿಂದ ತಂದಿದ್ದು, ಅರಮನೆ ತಗೊಂಡು. ಓಕೆ ಬನ್ನಿ, ಲೋಡ್ ಮಾಡೋ ಜಾಗಕ್ಕೆ ಹೋಗೋಣ. ಲೋಡ್ ಮಾಡೋ ಜಾಗದಲ್ಲಿ ಸಿಗ್ತೀನಿ. ಬನ್ನಿ ಫ್ರೆಂಡ್ಸ್, ಲೋಡೆಲ್ಲ ಆಯಿತು, ಹೊರಟಿದ್ದೀನಿ. ಲೋಡ್ ಮಾಡಿದ್ದು ಸ್ವಲ್ಪ ತೋರ್ಸೋಕ್ಕಾಗಿಲ್ಲ, ಸ್ವಲ್ಪ ಬ್ಯುಸಿ ಇದ್ದರು. ನಾವು ಸ್ವಲ್ಪ ಕೈ ಹಾಕಬೇಕಿತ್ತು, ಹೆಲ್ಪ್ ಮಾಡಿದ್ರು. ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಿಲ್ಲ, ಸಾರಿ. ಈಗ ಹೋಗ್ತಾ ಇದ್ದೀವಿ. ಅನ್ಲೋಡ್ ಪಾಯಿಂಟಲ್ಲಿ ನೀಟಾಗಿ ತೋರಿಸ್ತೀನಿ, ಈ ಥರ ಅನ್ಲೋಡ್ ಆಗುತ್ತೆ, ಹೆಂಗೆ ಏನು ಅಂತ. ಬನ್ನಿ, ಹೋಗ್ತಾ ಇದ್ದೀವಿ. ಈ ರೋಡ್ ಬಂದ್ಬಿಟ್ಟು ನೆಲಗದ್ನಹಳ್ಳಿ ರೋಡು, ನೆಲಗದ್ನಹಳ್ಳಿಗೆ ಅಟ್ಯಾಚ್ ಆಗುತ್ತೆ. ಎಲ್ಲಿಂದ ಬರುತ್ತೆ ಅಂದರೆ ಕರಿಯೊಬ್ಬನಹಳ್ಳಿ, ತಿಗಡ್ರಪಾಳ್ಯ ಆ ಕಡೆಯಿಂದ ಬರುತ್ತೆ. ಇಲ್ಲಿಂದ ಹೋಗ್ತಾ ಇದ್ದೀವಿ. ಹೋಗ್ತಾ ಅಂದರೆ ವೀಡಿಯೋಗಳನ್ನ ಮಾಡ್ಕೊಂಡು ಹೋಗ್ತೀನಿ. ಬನ್ನಿ, ನೆಕ್ಸ್ಟು ಅನ್ಲೋಡ್ ಪಾಯಿಂಟಲ್ಲಿ ಸಿಗೋಣ. ಸೆಂಟ್ರಲ್ಲಿ ರೋಡಲ್ಲಿ ಯಾವ ಥರ ಜಾಮ್ ಇದೆ. ಹೆಬ್ಬಾಳಿಂದ ಮುಂದೆ ಇದ್ದೀನಿ ಫ್ರೆಂಡ್ಸ್. ಇದು ನಾಗವಾರ
ಸರ್ಕಲ್ ಜಂಕ್ಷನ್ನು. ಮುಂಚೆ ಈ ಥರ ಎಲ್ಲ ಇರಲಿಲ್ಲ ಫ್ಲೇವರು. ಇವಾಗ ಈ ಸಾಫ್ಟ್ವೇರ್ ಕಂಪ್ನಿಗೆ ಸ್ವಲ್ಪ ಜನ ಓಡಾಡೋದು ಜಾಸ್ತಿ ಅಂತೇಳಿ, ಮತ್ತು ಕಾರ್ಗಳೆಲ್ಲ ಪಾಸ್ ಆಗಬೇಕಲ್ಲ, ಹಾಗಾಗಿ ಫುಲ್ಲು ಫ್ಲೇವರ್ ಮಾಡಿಬಿಟ್ಟಿದ್ದಾರೆ. ಸ್ವಲ್ಪ ಟ್ರಾಫಿಕ್ ಕಮ್ಮಿ, ಮುಂಚೆಗಿಂತ ಇವಾಗ ಸ್ವಲ್ಪ ಕಮ್ಮಿ. ಬಟ್ ಆದರೂ ಗಾಡಿಗಳು ತುಂಬ ಜಾಸ್ತಿ ಬೆಂಗಳೂರಲ್ಲಿ. ಗೊತ್ತಲ್ಲ ನಿಮಗೇನೆ, ಹೇಳ್ತಾರಲ್ಲ ಒಂದೊಂದು ಮನೆಗೆ 4 ಕಾರು, 2 ಕಾರು, 3 ಬೈಕು, 4 ಬೈಕು ಈ ಥರ ಇಟ್ಕೊಂಡು ಇದು ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಹಂಗಾಗಿ ಸ್ವಲ್ಪ ಟ್ರಾಫಿಕ್ಕು ಜಾಸ್ತಿ ಆಗುತ್ತೆ. ರೋಡು ಎಷ್ಟು ಅಗಲ ಆಗುತ್ತೋ ಅಷ್ಟು ಗಾಡಿಗಳು ಜಾಸ್ತಿ ಆಗ್ತಾನೆ ಇದೆ ಫ್ರೆಂಡ್ಸ್. ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಓಕೆ ಫ್ರೆಂಡ್ಸ್, ನೆಕ್ಸ್ಟು ನಾನು ಕೇರ್ಪುರಂ ಹಿಂದೆ ಟಿನ್ ಫ್ಯಾಕ್ಟ್ರಿ ಬಿಡಿಸಿದ್ದೀಲ್ಲ, ಅಲ್ಲಿ ಸಿಗ್ತೀನಿ ಬನ್ನಿ. ಫೈನಲ್ಲು ಟಿನ್ ಫ್ಯಾಕ್ಟ್ರಿ ಹತ್ರ ಬಂದು ಫ್ರೆಂಡ್ಸ್. ಈಗ ಟಿನ್ ಫ್ಯಾಕ್ಟ್ರಿ ಫ್ಲೇವರ್ ಮೇಲೆ ಹೋಗಬೇಕು. ಹೋಗ್ತಾ ಇದೀವಿ. ಮೆಟ್ರೋ ಕನ್ಸ್ಟ್ರಕ್ಷನ್ ಇನ್ನೂ ನಡೀತಾನೇ ಇದೆ. ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ, ನೋಡೋಣ. ಹೆಂಗೆ ಬೇಕು ಹಂಗೆ ಬರ್ತಾರೆ ಫ್ರೆಂಡ್ಸ್. ಅವ್ರ ಕಾರಿಲ್ಲೇ ಅವ್ರು ಹೋಗೋಣ ಅನ್ನೋ ಇದೇ ಇಲ್ಲ. ಒಂಚೂರು ಜಾಗ ಸಿಕ್ಕರೆ ಸಾಕು, ಎಳೆದು ಬಿಡೋಣ ಅಂತ ನೋಡಿ. ಎಲ್ಲ ಬೋರ್ಡ್ ಕಾರ್ ಅವರಾದ್ರೆ ಹಂಗಾರ ಮೇಂಟೈನ್ ಮಾಡ್ಬೋದು. ಈ ಓನ್ ಯೂಸ್ ಕಾರ್ ಅವರಾದ್ರೆ ಮೇಂಟೈನ್ ಮಾಡೋದು ಭಾರಿ ಖರ್ಚಾಗಿ. ಹೆಂಗೆ ಬೇಕು ಹಂಗೆ ಇಳಿತಾರೆ. ಏನು ಮಾಡೋದು, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಈಗ ಟಿನ್ ಫ್ಯಾಕ್ಟ್ರಿ ಫ್ಲೇವರ್ ಮೇಲೆ ಹೋಗ್ತಾ ಇದ್ದೀವಿ. ಟಿನ್ ಫ್ಯಾಕ್ಟ್ರಿ ಫ್ಲೇವರು ವ್ಯೂ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಕಿಲೋಮೀಟ್ರ್ ಹೋಗಬೇಕು ಅನ್ಲೋಡ್ ಜಾಗಕ್ಕೆ. ಅನ್ಲೋಡ್ ಜಾಗದಲ್ಲಿ ನೆಕ್ಸ್ಟು ಸಿಗ್ತೀನಿ. ಇದು ಟಿನ್ ಫ್ಯಾಕ್ಟ್ರಿ ಫ್ಲೇವರು. ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿದೆ. ನೀವು ಏನೋ ಔಟ್ಸೈಡಲ್ಲಿ ಫ್ಲೇವರ್ಗಳು ಕಟ್ಟಿರ್ತಾರಲ್ಲ ಆ ಥರ ಇದೆ. ಅನ್ಲೋಡ್ ಜಾಗದಲ್ಲಿ ಸಿಗ್ತೀನಿ ಬನ್ನಿ. ಫೈನಲ್ ಅಂತೂ ಅನ್ಲೋಡ್ ಜಾಗಕ್ಕೆ ರೀಚ್ ಆಗ್ತಾ ಇದ್ದೀವಿ. ರೀಚ್ ಆಗಿ ಒಳಗಡೆ ಹೋಗ್ಬಿಟ್ಟು ಸೆಕ್ಯೂರಿಟಿ ಹತ್ರ ಎಂಟ್ರಿ ಮಾಡಿಸ್ಬೇಕು. ಸೆಕ್ಯೂರಿಟಿ ಹತ್ರ ಎಂಟ್ರಿ ಮಾಡಿಸ್ಕೊಂಡು ಒಳಗಡೆ ಹೋಗ್ಬೇಕು. ಬನ್ನಿ ಫ್ರೆಂಡ್ಸ್, ಈಗ ಇಲ್ಲೇ ಬನ್ನಿ. ನೋಡ್ಕೊಳ್ಳಿ, ಇದೇ ಕಂಪ್ನಿ ನೇಮು. ಇದು ಸಾಫ್ಟ್ವೇರ್ ಕಂಪ್ನಿ BGRT. BGRT ಅಂತ ಇಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಆಪೋಸಿಟ್ ಸೆಕ್ಯೂರಿಟಿ ಇದ್ದಾರೆ, ಅಲ್ಲಿ ಹೋಗ್ಬಿಟ್ಟು ಬಿಲ್ನ ಎಂಟ್ರಿ ಮಾಡಿಸ್ಬಿಟ್ಟು ಬರಬೇಕು. ಬನ್ನಿ, ಬಿಲ್ನ ಎಂಟ್ರಿ ಮಾಡಿಸ್ಕೊಂಡು ಬರೋಣ. ಆಮೇಲೆ ಒಳಗಡೆ ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ. ಸೆಕ್ಯೂರಿಟಿ ಎಂಟ್ರಿ ಎಲ್ಲ ಆಯಿತು. ಈಗ ಒಳಗಡೆ ಹೋಗೋಣ ಬನ್ನಿ. ಅವರು ಊಟಕ್ಕೆ ಹೋಗಿದ್ದಾರಂತೆ,
ನಾವು ಊಟ ಮಾಡ್ಕೊಂಡು ಇಲ್ಲಿ ಹೋಗಂಗಿಲ್ಲ. ಹೌದಾ? ಹೌದಾ? ಓಕೆ. ನೋಡಿ ರೂಲ್ಸ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ ನೋಡಿ. ಯಾವುದೋ ನಮ್ಮ ನಾಟಿ ಮನೆ ಅಂತೆ. ಈ ಹೋಟ್ಲನ್ನು ಮುಂಚೆ ಚಿಕ್ಕದಾಗಿತ್ತು ನಾನು ಬರ್ಬೇಕಾದ್ರೆ, ಇವಾಗ ಎಲ್ಲ ದೊಡ್ಡದಾಗಿ ಮಾಡಿಬಿಟ್ಟಿದ್ದಾರೆ, ಸ್ವಲ್ಪ ಫೆಸಿಲಿಟಿ. ಈಗ ನಾವು ಇದೇ ರೂಟಲ್ಲಿ ಹೋಗ್ಬೇಕಂತೆ, ಇದೇ ರೂಟಲ್ಲಿ ಬರಬೇಕಂತ. ಮುಂಚೆ ಈ ಕಡೆಯಿಂದ ಹೋಗಿ ಹಿಂಗೆ ಬರ್ತಿದ್ದೋ. ಎಲ್ಲ ಹೋಗಿ ಸೆಕ್ಯೂರಿಟಿ ಎಂಟ್ರಿ ಆಯಿತಾ ಅಂತ ಕೇಳ್ತಾನೆ. ಎಲ್ಲ ಆಯಿತು ಅಂತ ಹೇಳಿದೆ. ನಮ್ಮವರು ನೀರು ಹಾಕ್ತಿದ್ದಾರೆ, ಪೈಪ ಎಳ್ಕೊಂತವ್ರೆ. ಹೇಳ್ಕೊಳ್ಳಿ. ಮುಂಚೆ ಇದು ಬರೋ ಮೂಮೆಂಟ್ ಇತ್ತು, ಹೋಗೋ ಮೂಮೆಂಟ್ ಇರಲಿಲ್ಲ. ಗಿಡಗಳಿಗೆಲ್ಲ ನೀರು ಹಾಕ್ತಿದ್ದಾರೆ ನೋಡಿ, ಎಲ್ಲ ಆನ್ ಮಾಡಿಬಿಟ್ಟಿದ್ದಾರೆ. ಏನೇ ಅಂದರೂ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಒಳಗಡೆ ಶೋ ಗಿಡಗಳು ಮತ್ತು ನೋಡೋಕ್ಕೆ ಎಲ್ಲ ಗ್ರೀನರಿ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್? ಮುಂಚೆ ಆ ಕಡೆಯಿಂದ ಬಳಸ್ಕೊಂಬತ್ತಿದೆ, ಈಗ ಈ ಕಡೆಯಿಂದ ಹೋಗ್ತಾ ಇದೆ. ಇಲ್ಲಿ ಹೋಗ್ಬಿಟ್ಟು ಇಲ್ಲೇ ಎಲ್ಲಾರ ಸೈಡ್ಗೆ ಹಾಕ್ಬಿಟ್ಟು ಊಟ ತಂದಿದ್ದೀನಿ, ಊಟ ಮಾಡಬೇಕು. ಫಸ್ಟು ಊಟ ಮಾಡಿಬಿಟ್ಟು ಆಮೇಲೆ ಅವ್ರಿಗೆ ಅನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಬೇಕು. ಇಲ್ಲೇ ಹಾಕಬೇಕು ಸೈಡ್ಗೆ ನೆಲಗೆ. ಬರೀ ಏನು ಬಿಸಿಲು ಹೊಡಿತೈತೆ. ಓಕೆ ಫ್ರೆಂಡ್ಸ್, ಅವ್ರು ಬರಲಿ ಅನ್ಲೋಡ್ ಮಾಡೋಕ್ಕೆ. ಅನ್ಲೋಡ್ ಮಾಡ್ಬೇಕಾದ್ರೆ ಅನ್ಲೋಡ್ ವೀಡಿಯೋನೂ ಹಾಕ್ತೀನಿ. ಓಕೆ, ಇವೇ ಫ್ರೆಂಡ್ಸ್ ಫೈನಲಿ ಅನ್ಲೋಡ್ ಮಾಡಬೇಕು. ಅನ್ಲೋಡ್ ಇದು 4 ಲಿಫ್ಟಲ್ಲಿ ಅನ್ಲೋಡ್ ಮಾಡಬೇಕು. 4 ಲಿಫ್ಟಲ್ಲಿ ಅನ್ಲೋಡ್ ಮಾಡಿ ರೆಸಿಡ್ ಇಸ್ಕೊಂಡು ಹೋಗ್ತಾ ಇರೋದಷ್ಟೇ. ಬನ್ನಿ, ಇವತ್ತಿಂದು ಬಾಡಿಗೆ ಇದು ಫಸ್ಟ್ನೇ ಬಾಡಿಗೆ. ಇಷ್ಟೊತ್ತು ಆಗೋಯ್ತು ಟೈಮಿಂಗ್ಸು. ನೆಕ್ಸ್ಟ್ ಬಾಡಿಗೆ ಏನಾದ್ರು ಸಿಕ್ಕಿದ್ರೆ ಹೊಡಿಯೋದು, ಇಲ್ಲಾಂದರೆ ಮನೆ ಕಡೆ ಹೋಗೋದು. ಓಕೆ ಫ್ರೆಂಡ್ಸ್, ಬಾಯ್.